ಪ್ರಜ್ವಲ್ ಬಂಧನ ಆಗಿದೆ. ಈಗ SIT ಅಸಲಿ ಟಾಸ್ಕ್ ಶುರು ಆಗ್ತಾ ಇದೆ. ಪ್ರಜ್ವಲ್ ಅರೆಸ್ಟ್ ಆಗ್ತಾ ಇದ್ದಂತೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಟ್ರಾವೆಲ್ ಹಿಸ್ಟರಿಯನ್ನು ಕೆದಕ್ತಾರೆ SIT ಅಧಿಕಾರಿ. ಪ್ರಜ್ವಲ್ ರೇವಣ್ಣ ಹಾಸನದಿಂದ ಬೆಂಗಳೂರು, ಬೆಂಗಳೂರಿನಿಂದ ಕೆಂಪೇಗೌಡ ಏರ್ಪೋರ್ಟ್, ಕೆಂಪೇಗೌಡ ಏರ್ಪೋರ್ಟ್ನಿಂದ ನೇರವಾಗಿ ಜರ್ಮನಿಗೆ ಹೋದ್ರ ಅಥವಾ ದೆಹಲಿಗೆ ಹೋಗಿ ಜರ್ಮನಿಗೆ ಹೋದ್ರ, ಯಾವ್ಯಾವ ಕಡೆ ಓಡಾಡಿದ್ದಾರೆ, ಯಾವ ಜಾಗದಲ್ಲಿ ಉಳ್ಕೊಂಡಿದ್ದಾರೆ, ಯಾವ್ಯಾವ ಪ್ರದೇಶದಲ್ಲಿ ಅವರಿಗೆ ವಸತಿ ಸಿಕ್ಕಿದೆ, ವಸತಿ ಅಂದರೆ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದ್ಯಾರು, ಟ್ರಾವೆಲ್ಗೆ ವ್ಯವಸ್ಥೆ ಮಾಡಿದ್ದ್ಯಾರು, ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಅವರ ಖರ್ಚು ವೆಚ್ಚ ನೋಡ್ಕೊಂಡಿದ್ದ್ಯಾರು, ಹೀಗೆ ಎಲ್ಲವೂ ಕೂಡ ಸಾಕ್ಷಿ ಸಮೇತ ಕಲೆ ಹಾಕುವ ನಿಟ್ಟಿನಲ್ಲಿ SIT ಮುಂದಾಗ್ತಾ ಇದೆ. ಸಾಕ್ಷಿ ನಾಶಕ್ಕೆ ಏನಾದರೂ ಪ್ರಜ್ವಲ್ ರೇವಣ್ಣ ಮುಂದಾಗಿದ್ದಾರಾ? ಪ್ರಜ್ವಲ್ ರೇವಣ್ಣಗೆ ಇಷ್ಟು ದಿನ ಯಾರ್ಯಾರು ಸಹಾಯಹಸ್ತ ಚಾಚಿದ್ದಾರೆ? ಪ್ರಜ್ವಲ್ ರೇವಣ್ಣ ಅವರಿಗೆ ವಿದೇಶಕ್ಕೆ ಹೋಗುವಂಥ ಐಡಿಯಾ ಕೊಟ್ಟಿದ್ದ್ಯಾರು? ವಿದೇಶಕ್ಕೆ ಟಿಕೆಟ್ ಬುಕ್ ಮಾಡಿದ್ದ್ಯಾರು? ಯಾವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಬೇರೆ ದೇಶದಲ್ಲಿ ಇಷ್ಟು ದಿನ ಅಡಗಿ ಕೂತ್ಕೊಳ್ಬೇಕಾಯಿತು? ಸೊ ಹೀಗೆ ಅನೇಕ ರೀತಿಯ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ SIT ಪೊಲೀಸರು. ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ತೆಗೆದುಕೊಳ್ತಾರೆ. ಹಾಸನ, ಬೆಂಗಳೂರು, ಜರ್ಮನಿಯಲ್ಲಿ ಯಾವ್ಯಾವ ದೇಶಗಳನ್ನು ಸುತ್ತಿದ್ರು, 35 ದಿನಗಳ ಕಾಲ ಯಾವ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು, ಯಾವ ಮನೇಲಿ ಉಳ್ಕೊಂಡಿದ್ರು, ಹೀಗೆ ಎಲ್ಲ ಆಯಾಮದಲ್ಲೂ ಎಲ್ಲ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇದೀಗ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಿದೆ 35 ದಿನಗಳ ಬಳಿಕ. ಇದೀಗ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಹೋಗ್ತಾ ಇದೆ. ಅನೇಕ ಆಯಾಮಗಳಲ್ಲಿ ತನಿಖೆಯಾಗುತ್ತೆ. ಪ್ರಮುಖವಾಗಿ ಈಗ ನಡೀತಾ ಇರುವಂಥ ಪ್ರೊಸೀಜರ್ಗಳ ಸಮೇತ ಮುಂದೆ ಏನೆಲ್ಲ ರೀತಿಯ ಕಾನೂನಿನ ಸಂಕಷ್ಟಗಳನ್ನು ಪ್ರಜ್ವಲ್ ರೇವಣ್ಣ ಎದುರಿಸಬೇಕಾಗತ್ತೆ ಅಂತ ಹೇಳಿ ಸಂತೋಷ್. ದರ್ಶನ್, ಪ್ರಮುಖವಾಗಿ ಏನಂತ ಹೇಳಿದ್ರೆ ಈಗಾಗಲೇ 35 ದಿನಗಳ ಬಳಿಕ SIT ಪ್ರಜ್ವಲ್ ರೇವಣ್ಣನ ಬಂಧಿಸಿರುವಂಥದ್ದು. ಬಂಧನದ ಬಳಿಕ ಕಾನೂನು ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ. ಒಂದು ಕಡೆ ಇವತ್ತು ಆತನ ಮೆಡಿಕಲನ್ನು ಮಾಡ್ತಾರೆ. 24 ಗಂಟೆ ಅಂದರೆ ಇಂದು ಏನು ತಡರಾತ್ರಿ ಮಧ್ಯರಾತ್ರಿಯನ್ನು ವಶಕ್ಕೆ ತೆಗೆದುಕೊಂಡ್ರು, ಅಲ್ಲಿವರೆಗೂ ಕೂಡ ಈತನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕೆ ಒಂದು ಸಮಯಾವಕಾಶ ಇರುವಂಥದ್ದು. ಸೊ ಈ 24 ಗಂಟೆ ಒಳಗಡೆ ಆತನ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಬಳಿಕ 14 ದಿನಗಳ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ 3 ಅತ್ಯಾಚಾರ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿರುವಂಥದ್ದು. ಅದು ಅಷ್ಟೇ ಅಲ್ಲದೆ ಈತನ ವಿರುದ್ಧ ಮತ್ತಾವುದಾದ್ರು ಹೇಳಿಕೆಗಳನ್ನು ಕೊಟ್ಟಿರ್ಬೋದು ಅಂತ ಅನುಮಾನಗಳಿರುತ್ತೆ. ಅದನ್ನು ಗೌಪ್ಯವಾಗಿ ಇಟ್ಟಿರುವಂಥ ಸಾಧ್ಯತೆಗಳಿದೆ SIT ಅಧಿಕಾರಿಗಳು. ಇದಾದ ಬಳಿಕ ಪ್ರಾಥಮಿಕ ಒಂದು ತನಿಖೆ ಆರಂಭವಾಗಿರುತ್ತೆ. ಆತನ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳುವಂಥದ್ದು, ಅವನು ಬಳಸ್ತಿದ್ದ ಡಿವೈಸ್ಗಳನ್ನು ವಶಪಡಿಸಿಕೊಳ್ಳುವಂಥದ್ದು, ಅವನ ಫೋನ್ ನಂಬರ್ಸ್ ಇರ್ಬೋದು, ಮೇಲ್ ID ಇರ್ಬೋದು, ಈಗ ಬೇರೆ ಬೇರೆ ಆಯಾಮದಲ್ಲಿ ತಾಂತ್ರಿಕವಾಗಿ ಈತನ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಹೋಗ್ತಾರೆ. ಇದಾದ ನಂತರ 3 ಅತ್ಯಾಚಾರ ಆರೋಪ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಆತನ ವಿಚಾರಣೆ ನಡೆಸುವಂಥದ್ದು ಮತ್ತು ಅದರ ಜೊತೆಗೆ ಆತ ನೀಡುವಂಥ ಹೇಳಿಕೆಗಳೇನಿರುತ್ತೆ, ಅಂದರೆ ತಪ್ಪನ್ನು ಒಪ್ಕೊಳ್ಬೋದು, ತಪ್ಪನ್ನು ಒಪ್ಕೊಳ್ಳದೇ ಇರ್ಬೋದು, ತಾನು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ಬೋದು, ಮಾಡಿಲ್ಲ ಅಂತಲೇ ಹೇಳ್ಬೋದು. ಈತ ನೀಡುವಂಥ ಹೇಳಿಕೆ ಅದರ ಮೇಲೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ಆರಂಭವಾಗ್ತಾ ಮುಂದುವರಿತಾ ಹೋಗುತ್ತೆ. ಅದರ ಜೊತೆಗೆ ಇಷ್ಟು ದಿನಗಳ ಕಾಲ ಅಂದರೆ ಸುಮಾರು 34 ದಿನಗಳ ಕಾಲ ಈತ SIT ಅಧಿಕಾರಿಗಳ ಮುಂದೆ ಹಾಜರಾಗದೇ ಇರೋದಕ್ಕೆ ಪ್ರಮುಖ ಕಾರಣವೇನು, ವಿದೇಶದಲ್ಲಿ ಇದುವರೆಗೂ ಎಷ್ಟು ದಿನ ಎಲ್ಲಿ ತಲೆಮರೆಸ್ಕೊಂಡಿದ್ರಿ, ಯಾವ ಪ್ರದೇಶದಲ್ಲಿ ವಾಸವಾಗಿದ್ರು, ಇವರಿಗೆ ಶೆಲ್ಟರ್ ಕೊಟ್ಟವ್ರು ಯಾರು, ಹೀಗೆ ಹಲವು ಮಾಹಿತಿಗಳನ್ನು ಕೇಳ್ತಾ ಹೋಗ್ತಾರೆ, ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಮತದಾನ ಆದ ದಿನವೇ ಇಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಆದ ನಂತರ ಆತ ಎಲ್ಲೆಲ್ಲಿ ಓಡಾಟವನ್ನು ಮಾಡಿರ್ಬೋದು, ಆತನ ಟ್ರಾವೆಲ್ ಹಿಸ್ಟ್ರಿ, ಬೈ ರೋಡ್ ಹೋಗಿದ್ದಾರಾ, ಫ್ಲೈಟ್ ಹೋಗಿದ್ದಾರಾ, ಟ್ರೈನ್ ಹೋಗಿದ್ದಾರಾ, ಹೇಗೆ ಓಡಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳ್ತಾರೆ. ಅದಾದ ನಂತರ ಪ್ರಮುಖವಾಗಿ ವಿದೇಶಕ್ಕೆ ಹೋಗುವಂಥ ಕಾರಣ ಏನಿತ್ತು, ಪೂರ್ವ ನಿಯೋಜಿತ ಅಂತ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಹೇಳಿರುವಂಥದ್ದು. ಹೀಗಾಗಿ ಯಾವ ಕಾರಣಕ್ಕಾಗಿ ಪೂರ್ವ ನಿಯೋಜಿತವಾಗಿ ಇವರು ಅಲ್ಲಿಗೆ ಹೋಗಿದ್ರು, ಪ್ರವಾಸಕ್ಕೆ ಹೋಗಿದ್ರೋ, ಬಿಸ್ನೆಸ್ ಮೇಲೆ ಹೋಗಿದ್ರೋ, ಬೇರೆ ಕಾರಣಗಳಿಗೆ ಹೋಗಿದ್ರೋ, ಇಲ್ಲ
ಇಡೀ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ ಇಲ್ಲಿಂದ ಎಸ್ಕೇಪ್ ಆಗಿದ್ರೆ ಈಗ ಹಲವು ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಇವತ್ತು ಒಂದು ಕಡೆ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು 3 ಪ್ರಕರಣಗಳಲ್ಲಿ ಹಾಕಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ SIT ಅಧಿಕಾರಿಗಳು 10-11 ಗಂಟೆ ನಂತರ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಪ್ರಜ್ವಲ್ ರೇವಣ್ಣನ ಬಂಧಿಸಿದ್ದೀವಿ, ಹೀಗಾಗಿ ಆತನಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅಂತ. ಯಾವಾಗ ಆರೋಪಿಯ ಬಂಧನವಾಗುತ್ತೆ ಆಗ ಯಾವುದೇ ರೀತಿಯ ನಿರೀಕ್ಷಣಾ ಜಾಮೀನನ್ನು ಕೊಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಆ 3 ಅರ್ಜಿಗಳು ವಜಾವಾಗ್ತವೆ. ನಂತರ ಪುನಃ ಇವತ್ತು ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ SIT ಮುಂದೆ CID ಕಚೇರಿಗೆ ಬಂದಿರುವಂಥದ್ದು. ಸೊ ಇಲ್ಲಿ ಈ ಪ್ರಜ್ವಲ್ ರೇವಣ್ಣನ ಭೇಟಿ ಮಾಡಿ ವಕಾಲತ್ತಿಗೆ ಸಹಿ ಹಾಕಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಜಾಮೀನು ಅರ್ಜಿಯನ್ನು ಹಾಕಲಿಕ್ಕೆ ಬೇಕಾಗಿರುವಂಥ ಚರ್ಚೆಗಳನ್ನು ಕೂಡ ಒಂದಿಷ್ಟು ಮಾಡಿ ವಾಪಸ್ ಹೋಗ್ತಾರೆ. ಇದಾದ ಬಳಿಕ ಇವತ್ತೇ ಏನು ಆತನ್ನು ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಇವರು ಅಬ್ಜೆಕ್ಷನ್ ಹಾಕ್ಬೋದು, ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಯಾಕಂದರೆ ಈಗಾಗಲೇ ಆರೋಪಿ ಬಂಧನವಾಗಿದೆ, ಆತನ ವಿರುದ್ಧ ಯಾವುದೇ ಆದ ಸೂಕ್ತವಾದ ಸಾಕ್ಷ್ಯಾಧಾರಗಳಿದೆ, ಕೇವಲ ಆರೋಪಗಳಿರುವಂಥದ್ದು ಅಂತ ಹೇಳಿ ಆರೋಪವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಕೋರಿ ಜಾಮೀನನ್ನು ಕೊಡಿ ಅಂತ. ಆದರೆ SIT ಅಧಿಕಾರಿಗಳು ಈಗಾಗಲೇ ರಿಮ್ಯಾಂಡ್ ಅಪ್ಲಿಕೇಶನ್ ಸಿದ್ಧಪಡಿಸ್ತಾ ಇರುವಂಥದ್ದು. ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳು, ಸಂತ್ರಸ್ತರ ಹೇಳಿಕೆಗಳು, ಅದಲ್ಲದೆ ಸಾಕ್ಷ್ಯಾಧಾರಗಳು, ಒಂದಿಷ್ಟು ಜನ ಸಾಕ್ಷಿಗಳನ್ನು ಯಾರನ್ನೆಲ್ಲ ಪರಿಗಣಿಸಿದ್ದಾರೆ. ಅದಷ್ಟೇ ಅಲ್ಲದೆ ಇಡೀ ಪ್ರಕರಣದಲ್ಲಿ ಈತ ವಿಡಿಯೋ ಮಾಡ್ಕೊಂಡಿರುವಂಥದ್ದು, ವಿಡಿಯೋ ವೈರಲ್ ಆಗಿರುವಂಥದ್ದು, ಹೀಗೆ ಹಲವು ರೀತಿಯ ಸಾಕ್ಷ್ಯಾಧಾರಗಳನ್ನು, ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರುವಂಥದ್ದು. ಇವತ್ತು ಪ್ರಜ್ವಲ್ ರೇವಣ್ಣ ನೀಡುವ ಹೇಳಿಕೆಗಳನ್ನು ಕೂಡ ಉಲ್ಲೇಖ ಮಾಡಿದಂತೆ ಆತನ ಯಾವ ಕಾರಣಕ್ಕಾಗಿ SIT ಅಧಿಕಾರಿಗಳ ಕಸ್ಟಡಿಗೆ ಕೊಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಡ್ತಾರೆ. ಇದಾದ ಬಳಿಕ ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು. ಈತನ 14 ದಿನ ಕಸ್ಟಡಿ ಕೊಡ್ಬೋದು, 2 ದಿನ ಕೊಡ್ಬೋದು, 4 ದಿನ ಕೊಡ್ಬೋದು, ಇಲ್ಲ ಕೊಡ್ದೇ ಇರ್ಬೋದು. ಅದು ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ಇವತ್ತು ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಆತನ ಏನಾದರೂ SIT ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡ್ರೆ ಆತನ ಮೊಬೈಲ್ ವಶಪಡಿಸ್ಕೊಂಡಿದ್ದಿರ್ಬೋದು, ಮೇಲ್ಗಳಿರ್ಬೋದು, ಚಾಟ್ಗಳಿರ್ಬೋದು, ಹೀಗೆ ಎಲ್ಲ ರೀತಿಯಲ್ಲಿ ತನಿಖೆನ ಆರಂಭವಾಗ್ತಾ ಹೋಗ್ತಾ ಅದರ ಜೊತೆಗೆ FSLಗೆ ಈತನ ವಾಯ್ಸ್ ಸ್ಯಾಂಪಲ್ಸ್ಗಳು, ಇನ್ನೊಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಕೊಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಆ ವಿಡಿಯೋದಲ್ಲಿರುವಂತಹ ಧ್ವನಿ ಏನಿದೆ ಆ ಧ್ವನಿಗೂ ಮತ್ತು ಈತನ ಧ್ವನಿಗೂ ಮ್ಯಾಚ್ ಆಗುತ್ತಾ ಅನ್ನೋದನ್ನು ಕೂಡ ಇವ್ರು ನೋಡಬೇಕಾಗತ್ತೆ. ಆಡಿಯೋಗಳ ಬಗ್ಗೆ ಚೆಕ್ ಮಾಡಬೇಕಾಗತ್ತೆ. ಮತ್ತು ಅದರಲ್ಲಿರುವಂಥ ದೃಶ್ಯಗಳು ಮತ್ತು ಈತನಿಗೂ ಏನಾದರೂ ಸಂಬಂಧಪಟ್ಟಿದೆಯಾ ಇಲ್ವಾ ಅನ್ನೋದು ಕೂಡ FSL ಅಧಿಕಾರಿಗಳು ಕೊಡುವಂಥ ವರದಿಯನ್ನು ಆಧರಿಸಿ ಸೊ ಅಲ್ಲಿಗೆ ಬೇಕಾಗಿರುವಂಥ ಸ್ಯಾಂಪಲ್ಗಳನ್ನು ಕೂಡ ಇವತ್ತು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಇಷ್ಟೆಲ್ಲ ಆಯಾಮಗಳ ನಡುವೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ, ಇವರಿಗೆ ಜಾಮೀನನ್ನು ಕೊಡಬೇಕು, ಎಲ್ಲೂ ಕೂಡ ಪ್ರಜ್ವಲ್ ಮುಖ ಅಲ್ಲಿ ರಿವೀಲ್ ಆಗಿಲ್ಲ, ರಾಜಕೀಯ ದುರುದ್ದೇಶದಿಂದ ಈತನನ್ನು ಮುಗಿಸುವ ಕಾರಣಕ್ಕೆ ಈ ರೀತಿಯಾಗಿ ಒಂದು ಆರೋಪವನ್ನು ಮಾಡಲಾಗಿದೆ ಅಂತ ಹೇಳಿ ಅವರು ಕೂಡ ಇವತ್ತು ಜಾಮೀನು ಅರ್ಜಿಯನ್ನು ಹಾಕೊಳ್ತಾರೆ. ಒಟ್ಟಾರೆಯಾಗಿ ಇಡೀ ಪ್ರಕರಣ ಕ್ಷಣದಿಂದ ಕ್ಷಣಕ್ಕೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ. inspection sir arrest memo is arrest okay thank you routine procedure to take arrest memo okay thank you just intimation thank you